ಸುಟ್ಟೋಗಿರೋ ವಾಸನೆ ಬರ್ತೈತೆ. ಹಾಯ್. ಹಂಗೆ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ನಮ್ಮನೆಗೆ ಹೋಗ್ತಾ ಇದ್ದೀನಿ, ನಮ್ಮನೆಗೆ ಕರ್ಕೊಂಡು ಹೋಗ್ತೀನಿ. ಬನ್ನಿ, ಇಲ್ಲಿ ಸ್ವಲ್ಪ ಕೆಲಸ ಇದೆ, ಮುಗಿಸ್ಕೊಂಡು ನಮ್ಮನೆಗೆ ಹೋಗೋಣ. ಲೆಟ್ಸ್ ಗೋ. ಇವತ್ತು ನನ್ನ ಜೊತೆ ಕೌತು ಇದ್ದಾಳೆ, ಅನನ್ಯ ಇದ್ದಾಳೆ, ಮತ್ತು ನಮ್ಮ ಅಕ್ಕನ ಮಗಳು ಅರ್ತಿ. ಇಷ್ಟು ಜನನೂ ಇದ್ದೀವಿ, ಇಷ್ಟು ಜನನೂ ಹೋಗ್ತಾ ಇದ್ದೀವಿ. ಬನ್ನಿ ನಿಮಗೆ ತೋರಿಸ್ದೆ. ಇವನು ಪ್ರದೀಪ್ ಕಸಿನ್ ಕೌತುಗೂ ನನ್ನ ಜೊತೆ ಬರ್ತಿದ್ದಾಳೆ, ನನ್ನ ಜೊತೆ. ಮತ್ತು ಇವರಾದ್ಮೇಲೆ ಅನನ್ಯ ಬರ್ತಿದ್ದಾಳೆ, ಮತ್ತು ಅರ್ಪಿತಾ ಅಂತ ನನ್ನ ಅಕ್ಕನ ಮಗಳು ಬರ್ತಿದ್ದಾಳೆ. ಇಷ್ಟು ಜನ ಹೋಗ್ತಿದ್ದೀವಿ. ಇವತ್ತು A to Z ಚಾಲೆಂಜ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಆ ವಿಡಿಯೋ ನೆಕ್ಸ್ಟ್ ಬರುತ್ತೆ, ಇದರಲ್ಲಿ ಇನ್ಕ್ಲೂಡ್ ಆಗೋಲ್ಲ. ಅದನ್ನು ನೆಕ್ಸ್ಟ್ ಬರುತ್ತೆ, ನೆಕ್ಸ್ಟ್ ನೋಡಿ. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಆ ವಿಡಿಯೋ ನೋಡಬೇಕು, ಸಬ್ಸ್ಕ್ರೈಬ್ ಮಾಡ್ಕೊಡಿ ಬೇಗ. ಹಾಯ್, ಇವಳು ಅರ್ಪಿತಾ ನಮ್ಮ ಅಕ್ಕನ ಮಗಳು, ಇದು ಅನನ್ಯ. ಏನು ಏನು ಬೇಕು? ಐಸ್ ಕ್ರೀಮ್ ತಗೋ. ನಿಂಗೇನು ಬೇಕು? ಟ್ರಿಪಲ್ ಬಾರ್ ಇಲ್ವಾ? ತಗೋ, ಏನು ಬೇಕು? ಇವಾಗ ಐಸ್ ಕ್ರೀಮ್ ಎಲ್ಲ ಜ್ಯೂಸ್, ಇವನು ಜ್ಯೂಸ್ ತೊಗೊಂಡು ಹೊಡ್ತಾ ಇದ್ದೀವಿ. ಮನೆಗೆ ಹೋಗ್ಬಿಟ್ಟು ಏನೇನು ತೊಗೊಂಡಿದ್ದೀವಿ ಅಂತ ತೋರಿಸ್ತೀವಿ. ಏನಾದ್ರು ತಿನ್ಬೇಕಾ? ಬೆಳ್ಳುಳ್ಳಿ ಕಬಾಬ್ ಅಂತ ಒಂದಿನ ಮಾಡಬೇಕು, ಟ್ರೈ ಮಾಡಬೇಕು ಹೇಗಿರುತ್ತೆ ಅಂತ ನೋಡಬೇಕು. ನಾವು ಜೀಫಾರ್ ಏನೂ ತಗೊಂಡಿಲ್ಲ ಅನ್ಸುತ್ತೆ, ಅದಕ್ಕೆ ಎತ್ತಾಕ ಬಂದಿದ್ದೀವಿ. ಓ, ಜೀಫರ್ ಗಾರ್ಲಿಕ್ಕಾ? ನೋಡಿ ಗೈಸ್, ಮೋಸ. ಇದು ಟೈಮಿಂಗ್ ಮುಗಿದ್ಮೇಲೆ ಮುಗೀತು. ಇಲ್ಲ, ನಾವು ಲೆಕ್ಕಕ್ಕೆ ಹಾಕಲ್ಲ. ಆಯಿತು, ಸರಿ. ನೋಡ್ತಾ ಇದ್ದೀವಿ. ಓಡೋಣ, ಬೇಗ ನಡಿ, ಬೇಗ. ಕೀಲ್ವಾ? ಈ ಸ್ಕೀನೇ ಕಳ್ದಾಕೊಂಡವನೇ. ಸಿಗ್ತೇನೋ? ಸರಿ ನಡಿ. ಮನೆಗೆ ಹೋಗ್ತಾ ಇದ್ದೀವಿ ಇವಾಗ A to Z ಚಾಲೆಂಜ್ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ನಮ್ಮ ಮನೇಲಿ ನಮ್ಮ ಅಜ್ಜಿ ಇದ್ದಾರೆ, ಬನ್ನಿ ತೋರಿಸ್ತೀನಿ. ಇವ್ರು ನಮ್ಮನ್ನು ವೆಲ್ಕಮ್ ಮಾಡ್ತಿದ್ದಾರೆ. ಇವ್ರು ನಮ್ಮ ಅಪ್ಪಾಜಿ, ಅವ್ರ ಅಮ್ಮ ಅಪ್ಪ. ಇಲ್ಲಿ ನಮ್ಮವ್ವ. ಇವಾಗ ಮನೆಗೆ ಬಂದಿದ್ದೀವಿ. A to Z ಚಾಲೆಂಜ್ ಮಾಡಿ ಮುಗೀತು ಇಲ್ಲಿಗೆ. ಇಲ್ಲಿ ನೋಡಿ, ಇಲ್ಲಿ ಯಾರು ವಿನ್ ಆಗಿದ್ದಾರೆ ಅಂತ ಗೊತ್ತಾಗಬೇಕು ಅಂತ ಅಂದರೆ ಆ ವ್ಲಾಗ್ ಹಾಕ್ತೀನಿ A to Z ಚಾಲೆಂಜಿಂದು. ಆ ವ್ಲಾಗ್ನ ಮಿಸ್ ಮಾಡ್ದಂಗೆ ನೋಡಿ. ಇವಾಗ ಇಲ್ಲಿಗೆ ಮುಗ್ದಿದೆ. ಇದನ್ನೆಲ್ಲ ನಾವೇ ತಿಂತೀವಿ. ಈಗ ಐಸ್ ಕ್ರೀಮ್ ತಂದಿದ್ದೀವಿ, ಐಸ್ ಕ್ರೀಮ್ ತಿನ್ನೋಣ ಬನ್ನಿ. ಇವಾಗ ಜ್ಯೂಸ್ ಕುಡಿತಾ ಇದ್ದೀವಿ ನಾವು ಅಷ್ಟೇ. ಹಾಯ್. ಹಂಗೆ ಸಾಕು. ನನ್ನ ಫೇವ್ರೇಟ್ ಇದು ನಮ್ಮವ್ವ. ಗೈಸ್, ನನಗೆ ಹುಡುಗರ ಫೋನಲ್ಲಿ ಏನಿರುತ್ತೆ ಅಂತ ಸಿಕ್ಕಾಪಟ್ಟೆ ಇಂಟ್ರೆಸ್ಟ್ ಇದೆ ಗೊತ್ತಾ. ನನ್ನ ತಮ್ಮನ ಫೋನಲ್ಲಿ ಫೋನೇ ಕೊಡಲ್ಲ, ಲಾಕ್ ಕೂಡ ಹೇಳಲ್ಲ ಅವ್ನು ಏನೈತೆ ಅಂತ. ಅದಕ್ಕೆ ಅವ್ನ ಫೋನಿಂದ ವಾಟ್ಸ್ ಇನ್ ಮೈ ಬ್ರದರ್ ಫೋನ್ ಮಾಡಬೇಕಂತ ಸಿಕ್ಕಾಪಟ್ಟೆ ಇಂಟ್ರೆಸ್ಟ್ ಇದೆ. ಆದರೆ ಅವ್ನು ಒಪ್ಕೋತಾರೋ ಇಲ್ವೋ ಅದು ಗೊತ್ತಿಲ್ಲ ನನಗೆ. ಯಾರ್ಯಾರಿಗೆಲ್ಲ ವಾಟ್ಸ್ ಇನ್ ಮೈ ಬ್ರದರ್ ಫೋನ್ ಬೇಕು, ನನ್ನ ತಮ್ಮನ ಫೋನಲ್ಲಿ ಏನೇನಿದೆ ಅಂತ ನೋಡ್ಬೇಕಂತ ಇಂಟ್ರೆಸ್ಟ್ ಇದ್ದರೆ ಕಮೆಂಟ್ ಮಾಡಿ ನೋಡೋಣ. ಕಮೆಂಟ್ ನಂದೆ. ಅನನ್ಯನ್ ಫಸ್ಟ್ ಕಮೆಂಟ್ ಅಂತ. ನನಗೂ ಸಿಕ್ಕಾಪಟ್ಟೆ ಇಂಟ್ರೆಸ್ಟ್ ಇದೆ ಗೊತ್ತಾ. ಏನಿರ್ಬೋದು, ಈ ಹುಡುಗರು ಫೋನೇ ಕೊಡಲ್ಲ ಕೈಗೆ, ಅದಕ್ಕೆ ಏನಿದೆ ಅಂತ ನೋಡ್ಬೇಕು. ಅನನ್ಯ ಹೇಳ್ದೊಳಗೆ ಇಳಿಸ್ಕೊಡಿ. ಆದ್ರೆ ಹುಡುಗಿರ್ನಲ್ಲ, ಹುಡುಗರ್ನೇ ಆಯ್ಚಿನ ಅಂತ ಫೋನ್ ಮಾಡ್ತಾರೆ. ಅವ್ರ ಫ್ರೆಂಡ್ಸ್ಗಳೇ ಅವ್ರವರೇ ಆಯ್ಚಿನ ಇದು ಅದು ಅಂತ ಎಲ್ಲ ಕರ್ಕೊಂಡು ಮೆಸೇಜ್ ಮಾಡಿರ್ತಾರೆ. ಮಿಸ್ ಆಗ್ಬಿಟ್ಟು ಪಾಪ ಅವನಿಗೆ ಮಾಡಿದ್, ನಮ್ಮ ಅಮ್ಮನ ಫೋನಿಗೆ ಮಾಡಿದ್ರು. ಅಮ್ಮನ ಫೋನ್ ಸಿಮ್ ಕಾರ್ಡ್ನ ಅವ್ನು ಹಾಕೊಂಡು ಅವ್ನು ಯೂಸ್ ಮಾಡ್ತಿದ್ದೆ ಸ್ಟಾರ್ಟಿಂಗಲ್ಲಿ. ಅನನ್ಯ ಇವಾಗ ಪುಳಿಯೋಗರೆ ಮಾಡ್ತಿದ್ದಾಳೆ. ಅವಳ ರೆಸಿಪಿ ಅಂತ ನೋಡ್ಕೊಳ್ಳಿ ಹೆಂಗಿದೆ ಅಂತ ಹೇಳ್ಬಿಟ್ಟು. ಅದಕ್ಕೆ ನಾವು ಇವತ್ತು ಅಕ್ಕಾಡಕ್ಕೆ ಇಳ್ದಿದ್ದೀವಿ. ಓ, ಹೆಂಗ್ ಮಾಡ್ತಾಳೆ ಅಂತ ಬೇಕಾದ್ರೆ ತೋರಿಸ್ತೀನಿ ನೋಡಿ ಗೈಸ್, ಅದು ಏನು ಹಾಕ್ತಾಳೆ ಅಂತ. ಇವಳ್ದ ರೆಸಿಪಿ. ಹೌದು, ಫಸ್ಟು ಒಂದು ಬಾಣಲೆಗೆ ಎಣ್ಣೆ ಹಾಕಬೇಕಾಯ್ತಾ? ಎಷ್ಟು ಹಾಕ್ಬೇಕು? ಎಷ್ಟು ಹೇಳೇ ಕರೆಕ್ಟಾಗಿ? ಸ್ವಲ್ಪ, ಒಂದು ಸ್ವಲ್ಪ. ಅವಳು ಎಷ್ಟು ಹಾಕ್ತಾಳೆ ನೋಡ್ಕೊಳ್ಳಿ ಗೈಸ್. ನಾನು ಅವಳು ಮತ್ತೆ ಇವಾಗ ಸಾಕಾಗಿಲ್ಲ ಅಂತ ತಿರ್ಗಾ ಮಧ್ಯದಲ್ಲೂ ಹಾಕ್ತಾಳ್ಬೇಕಾದ್ರೆ ಸಾಕನ್ಸುತ್ತೆ. ಓಕೆ, ವಾಟ್ ನೆಕ್ಸ್ಟ್? ಇನ್ನೊಂದು ಸ್ವಲ್ಪ ಬೇಕಾ? ನೀನೇ ಮಾಡ್ತಾ ಇರೋದು, ನೀನೇ ಹೇಳ್ಬೇಕು. ನೆಕ್ಸ್ಟ್ ಬಂದ್ಬಿಟ್ಟು ಕಡಲೆ ಬೀಜ ಹಾಕಬೇಕಾಗಿತ್ತು. ಕಡಲೆ ಬೀಜ ಇರುವ ಕಾರಣ
ಎಣ್ಣೆಗೆ ಸಾಸಿವೆ ಹಾಕ್ಬೇಕು. ಓಕೆ, ಅದು ಎಣ್ಣೆ ಪಟ ಅಂತ ಅಂದ್ಮೇಲೆ ಕರಿಬೇವಿನ ಸೊಪ್ಪು ಹಾಕ್ಬೇಕು. ಹಾಕಿ ಅದು ಕರಿಬೇವಿನ ಸೊಪ್ಪು ಹಾಕ್ಬೇಕು ಆಯ್ತಾ. ನೆಕ್ಸ್ಟ್ ಆಮೇಲೆ ಬೆಳ್ಳುಳ್ಳಿ ಹಾಕ್ಬೇಕು. ಇವರೇ ನಮ್ಮ ಮನೆ ಚೆಫ್ ಇವತ್ತು. ಬೆಳ್ಳುಳ್ಳಿ ಆದ್ಮೇಲೆ ಮೆಣಸಿನ್ಕಾಯಿ ಹಾಕ್ಬೇಕು. ಹಿಂಗೆ ಕಟ್ ಮಾಡಿ ಹಾಕ್ಬೇಕು, ಮುರಿದು. ಆಯ್ತಾಯ್ತು. ಕಡಲೆ ಬೀಜ ಇದಲ್ಲೇ ಎಣ್ಣೆಲಿ ಕರೆದಿಟ್ಟಿರೋದು, ಅದನ್ನ ಹಾಕ್ತಿದ್ವಿ ಇವಾಗ. ನೆಕ್ಸ್ಟು ಸಾಕು, ಕಟ್ ಮಾಡಿ ಎಲ್ಲ ಪುಡಿ ಮಾಡ್ಕೊತೀನಿ. ಓಡ್ತಾಳಲ್ಲ ಯಾಕೆ ವಿಡಿಯೋ ಅಂತ ಅಂದ್ರೆ ತೆಗಿಯಕೈತಲ್ವಾ? ಸಿಸರ್ ತಗೊಂಡ್ ಕಟ್ ಮಾಡು. ಎಲ್ಲ ಹೋಗ್ಬಿಟ್ಟೈತಿ ಇದ್ದಿದ್ದು. ಗೈಸ್ ಇವ್ರು ಹೆಂಗ್ ಮಾಡ್ತಾರೆ ಅಂತ ಗೊತ್ತಾಯ್ತೈತೆ ನೋಡಿ, ಇಲ್ಲಿ ಫೋನಲ್ಲಿ ನೋಡ್ಕೊಂಡ್ಬಿಟ್ಟು ಇವ್ರ ರೆಸಿಪಿ ಹೆಂಗೆ ಅಂತ. ಹುಣಸೆ ಹುಳಿ ಹಾಕ್ತಿದ್ದಾರೆ ಇವಾಗ. ರುಚಿಗೆ ತಕ್ಕಷ್ಟು ಉಪ್ಪು. ಓ ಹುಡುಗರೆಲ್ಲ ಯಾರ ಜೊತೆ ಫೋನಲ್ಲಿ ಮಾತಾಡ್ತಾರೆ, ಇಷ್ಟೊಂದು ಮಾತಾಡ್ತಾರಲ್ಲ ಫೋನಲ್ಲಿ. ನಮ್ಮ ಅಜ್ಜಿ ಮಲಗಿದ್ದಾರೆ. ಏನಜ್ಜಿ? ಇವರು ನನ್ನ ಫೇವ್ರೇಟ್ ಅಜ್ಜಿ. ಕೊಡ್ತೀನಿ ಅಜ್ಜಿ. ಹೇಳು ಮತ್ತೆ. ಒಂದ್ ಸ್ವಲ್ಪ ಬೆಲ್ಲ ಹಾಕ್ಬೇಕು. ಓಕೆ, ಟೇಸ್ಟ್ ಚೆನ್ನಾಗಿರುತ್ತೆ ಅದಕ್ಕೆ. ಓಕೆ, ತಿಂದ್ಬಿಟ್ಟು ಹೇಳ್ತೀವಿ ಹೆಂಗಿತ್ತು ಅಂತ. ಟೇಸ್ಟ್ ಸಖತ್ತಾಗಿರುತ್ತೆ. 3 ಪ್ಯಾಕೆಟ್ಸ್ ಹಾಕೋತಾ ಇರೋದು ಇವಾಗ ನಾವು. MTR ಪುಳಿಯೋಗರೆ ಅದೇನ್ ಪ್ರಮೋಟ್ ಮಾಡಿ 3 ಪ್ಯಾಕೆಟ್ಸ್. ಇದು ಸ್ಟವ್ ಆಫ್ ಮಾಡಿಬಿಟ್ಟು ಆಮೇಲೆ ಹಾಕ್ಬೇಕು. ಓ, ಏಕೆ? ಯಾಕಂದ್ರೆ ಅದು ಗಟ್ಟಿಗೆ ಆಗ್ಬಿಡುತ್ತೆ ಅದಕ್ಕೆ. ಹೌದಾ? ಅಂತೆ. ಓಕೆ, ಇಷ್ಟನಾ? ಇಷ್ಟೇ. ಇದನ್ನ ಅನ್ನಕ್ಕೆ ಕಲ್ಸ್ಕೊಂಡು ತಿನ್ಬೇಕು. ನೋಡಕ್ ಸಕ್ಕದಾಗ ಕಾಣಿಸ್ತಿದೆ. ತಿನ್ನಕ್ಕೂ ಸಖತ್ತಾಗಿರುತ್ತೆ ಗೊತ್ತಾ. ಆಯ್ತು, ತಿಂದ್ಬಿಟ್ಟು ಹೇಳ್ತೀವಿ. ಓಕೆ. ಸುಟ್ಟೋಗಿರೋ ವಾಸನೆ ಬರ್ತೈತೆ. ಇಲ್ಲ, ಇವ್ರು ಕಲಿಸ್ತಾ ಇದ್ದಾರೆಲ್ಲ ತಟ್ಟೆಗಳಿಗೆ ಹಾಕಕ್ಕೆ. ಹೆಂಗೈತೆ? ಅವರು ಮ್ಯಾಂಗೋ ಕಟ್ ಮಾಡ್ತಾ ಇದ್ದಾರೆ. ಹೆಂಗೈತೆ? ಹಲೋ, ಇವಾಗ ಒಂದು ಫಂಕ್ಷನ್ ಇದೆ, ಹೋಗೋಕೆ ರೆಡಿ ಆಗಿದ್ದೀವಿ. ಹೋದ್ಮೇಲೆ ತೋರಿಸ್ತೀನಿ. ಅನನ್ಯನ ಫ್ರೆಂಡ್ ಅನುಷಾ ಮತ್ತು ನಮ್ಮ ಅಕ್ಕನ ಮಗಳು ಅರ್ಪಿತಾ, ಇಷ್ಟು ಜನ ಹೋಗ್ತಾ ಇದ್ದೀವಿ. ತೋರಿಸ್ತೀನಿ ಎಲ್ಲರೂ ಹೇಗೆ ರೆಡಿ ಆಗಿದ್ದಾರೆ ಅಂತ ತೋರಿಸ್ತೀನಿ. ಅನನ್ಯ ಸಾರಿ ಹಾಕ್ಕೊಂಡಿದ್ದಾಳೆ, ಹೆಂಗೆ ಕಾಣಿಸ್ತಿದ್ದಾಳೆ ಅಂತ ತೋರಿಸ್ತೀನಿ. ತಡಿ. ನೋಡಿ ಗೈಸ್, ನಮ್ಮ ಹುಡುಗಿನ ಅನನ್ಯ. ಎಲ್ಲ ಇಲ್ಲಿ ನೋಡಿ ಒಂದ್ಸತಿ. ತಿರುಗ್ತೀವಿ. ಎಲ್ರು ಎಷ್ಟು ಮುದ್ದಾಗಿ ಕಾಣಿಸ್ತಿದ್ದಾರೆ ನೋಡಿ ನಮ್ಮ ಹೆಣ್ಮಕ್ಳು. ಸೆಲ್ಫಿ ಮಾಡ್ಕೋಬೇಕಪ್ಪ ಇಲ್ಲಿ. ಅನನ್ಯನ್ ಫ್ರೆಂಡ್ಸ್ ಇವರಿಬ್ರು. ಇವ್ರ ಅಕ್ಕನ ಮದುವೆಗೆನೆ ನಾವು ಬಂದಿರೋದು ಇವತ್ತು. ಅವಳ ಹೆಸರು ಚಂದನ ಅಂತ. ಇದು ಅನುಷಾ, ಅದು ಅನನ್ಯ, ಇದು ಚಂದು. ಮದುವೆ ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ ಇವಾಗ ಮನೆಗೆ. That's it for the day. Thank you for watching guys. Please do like, share, comment and subscribe to my channel.